Hi students, in this video I am going to discuss with you the theoretical aspect of contract costing. Contract is that form of specific order costing which applies where the work is undertaken to customers' requirements and each order is of long duration as compared to job costing. Here the work is generally of constructional nature. That is, the businessmen or the businesses which are dealing in contract costing, they are mainly engaged in constructional work. It covers various activities such as construction of plants, bridges, roads, dams, etc. So this method is used by usually the builders, civil engineering contractors, constructional and mechanical engineering firms, etc. ಸೊ ಕಾಂಟ್ರಾಕ್ಟ್ ಅಂತ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್. ಇದು ಎಲ್ಲೆಲ್ಲಿ ಅಪ್ಲೈ ಆಗ್ತದೆ ಅಂತಂದರೆ ಎಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಕಸ್ಟಮರ್ಸ್ಗಳ ರಿಕ್ವೈರ್ಮೆಂಟ್ಗಳ ಪ್ರಕಾರವಾಗಿ ನಡೆಸಬೇಕಾಗಿರುತ್ತೆ ಮತ್ತು ಜಾಬ್ ಕಾಸ್ಟಿಂಗಿಗೆ ಹೋಲಿಕೆ ಮಾಡಿದರೆ ಭಾಳಷ್ಟು ದೀರ್ಘಾವಧಿಯ ಒಂದು ಸಮಯವನ್ನು ತೆಗೆದುಕೊಳ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ಫಾಲೋ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ವಲಿ ಕಂಡಕ್ಟೆಡ್ ಇನ್ ಔಟ್ಡೋರ್, ಸಾಮಾನ್ಯವಾಗಿ ಹೊರಾಂಗಣದಲ್ಲಿ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಇದು ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಇದು ಕನ್ಸ್ಟ್ರಕ್ಷನಲ್ ನೇಚರ್, ಅಂದರೆ ಇಲ್ಲಿ ವರ್ಕ್ ಏನಾಗಿರುತ್ತೆ ಅಂತಂದರೆ ಕಟ್ಟಡ ನಿರ್ಮಾಣ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದರಲ್ಲಿ ಏನೇನು ಬರ್ತದೆ ಅಂತಂದರೆ ಪ್ಲ್ಯಾಂಟ್ಸ್ಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಬ್ರಿಡ್ಜಸ್ಗಳ ನಿರ್ಮಾಣ ಆಗಿರ್ಬೋದು, ರೋಡ್ಸ್, ಡ್ಯಾಮ್ಸ್ ಇವುಗಳ ನಿರ್ಮಾಣ ಆಗಿರ್ಬೋದು, ಇವೆಲ್ಲವುಗಳನ್ನು ಇದು ಒಳಗೊಂಡಿರುತ್ತೆ. ಆಮೇಲೆ ಇದನ್ನು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತಂದರೆ ಬಿಲ್ಡರ್ಸ್ಗಳು, ಸಿವಿಲ್ ಎಂಜಿನಿಯರಿಂಗ್ ಕಾಂಟ್ರಾಕ್ಟರ್ಸ್ಗಳು, constructional and mechanical engineering firms, etc. Now let us know something about the types of contracts. There are usually three types of contracts. One is fixed price contract. Here both the parties agree to a fixed contract price at the beginning itself. ಈ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತಂದರೆ ಇಲ್ಲಿ ಪ್ರಾರಂಭದಲ್ಲೇ ಏನು ಅಂತಂದರೆ ಇಬ್ಬರು ವ್ಯಕ್ತಿಗಳು ಅಂದರೆ ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟಿ ಇಬ್ಬರೂ ಕೂಡ ಒಂದು ಫಿಕ್ಸ್ಡ್ ಕಾಂಟ್ರಾಕ್ಟ್ ಪ್ರೈಸಿಗೆ ಒಪ್ಪಿಗೆ ಆಗಿರ್ತದೆ, ಒಪ್ಕೊಂಡಿರ್ತಾರೆ. ಅದರ ಪ್ರಕಾರ ಒಂದು ಕಾಂಟ್ರಾಕ್ಟ್ ಪ್ರೈಸನ್ನು ಒಪ್ಕೊಂಡಿರ್ತಾರೆ. ಎರಡನೇದೇನು ಅಂತಂದರೆ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಬಟ್ ಇನ್ ಸಮ್ ಕೇಸಸ್ ಸಬ್ಜೆಕ್ಟ್ ಟು ಎಸ್ಕಲೇಷನ್ ಕ್ಲಾಸ್. ಇಲ್ಲಿ ಏನಾಗ್ತದೆ ಅಂತಂದರೆ ಇದು ಫಿಕ್ಸ್ಡ್ ಪ್ರೈಸ್, ಮೊದಲಿಗೆ ಬೆಲೆಯನ್ನು ನಿಗದಿಪಡಿಸಿರ್ತಾರೆ, ಆದರೆ ಅಲ್ಲಿ ಕೆಲವೊಮ್ಮೆ ಏನು ಅಂದರೆ ಜಾಸ್ತಿ ಅಥವಾ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಎಸ್ಕಲೇಷನ್ ಕ್ಲಾಸ್ ಅಂತಂದರೆ ಅಲ್ಲಿ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ. ಥರ್ಡ್ ಒನ್ ಅಂತಂದರೆ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್. ಹಿಯರ್ ನೋ ಫಿಕ್ಸ್ಡ್ ಪ್ರೈಸ್ ಕುಡ್ ಬಿ ಸೆಟಲ್ಡ್. ದ ಕಾಂಟ್ರಾಕ್ಟರ್ ಈಸ್ ರೀಇಂಬರ್ಸ್ಡ್ ಫಾರ್ ಅಲೋಯಬಲ್ ಆರ್ ಅದರ್ವೈಸ್ ಡಿಫೈನ್ಡ್ ಕಾಸ್ಟ್ ಪ್ಲಸ್ ಎ ಪರ್ಸೆಂಟೇಜ್ ಆಫ್ ದೋಸ್ ಕಾಸ್ಟ್ ಆರ್ ಫಿಕ್ಸ್ಡ್ ಫೀ ಟುವರ್ಡ್ಸ್ ಪ್ರಾಫಿಟ್. ಸೊ ಇಲ್ಲೂ ಕೂಡ ಅಂದರೆ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್ ಅಂತಂದರೆ ಇಲ್ಲಿ ಒಂದು ಫಿಕ್ಸ್ಡ್ ಪ್ರೈಸನ್ನು ಇಲ್ಲಿ ಒಪ್ಕೊಂಡಿರೋದಿಲ್ಲ. ಇಲ್ಲಿ ಏನಾಗ್ತದೆ ಅಂತಂದರೆ ಕಾಂಟ್ರಾಕ್ಟರ್ ಏನೇನು ಖರ್ಚು ಮಾಡಿದ್ದಾನೆ ಅದನ್ನು ರೀಇಂಬರ್ಸ್ ಮಾಡಲಾಗುತ್ತೆ, ಅದನ್ನು ವಾಪಸ್ ಕೊಡಲಾಗುತ್ತೆ. ಪ್ಲಸ್ ಏನು ಅಂತಂದರೆ ಅವನಿಗೆ ಒಂದು ಲಾಭದ ಒಂದು ನಿರ್ದಿಷ್ಟ ಒಂದು ಪರ್ಸೆಂಟೇಜ್ ಇದನ್ನು ಇಲ್ಲಿ ಕೊಡಲಾಗುತ್ತೆ ಅಂತ. ಸೊ ಈ ಥರ ಮೂರು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ಗಳು ಬರ್ತದೆ. ದೆನ್ ರೆಕಾರ್ಡಿಂಗ್ ಆಫ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ದಲ್ಲಿ ರೆಕಾರ್ಡಿಂಗ್ ಯಾವ ರೀತಿ ನಡೀತದೆ ಅಂತ. Usually we find the elements of cost in the sense materials, labor, other expenses like that. ಸೊ ಇವುಗಳನ್ನು ಪ್ರತಿಯೊಂದನ್ನು ಯಾವ ರೀತಿ ಇಲ್ಲಿ ರೆಕಾರ್ಡ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಮೆಟೀರಿಯಲ್ಸ್ ಪರ್ಚೇಸ್ಡ್ ಡೈರೆಕ್ಟ್ಲಿ ಆರ್ ಸಪ್ಲೈಡ್ ಫ್ರಮ್ ದ ಸ್ಟೋರ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್ಸ್ ವಿಲ್ ಅಪಿಯರ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಅಂದರೆ ನೇರವಾಗಿ ಸ್ಟೋರ್ನಿಂದ ಸಪ್ಲೈ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳು ಅಥವಾ ಏನು ಅಂದರೆ ಪರ್ಚೇಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ಗಳು ಅಥವಾ ಬೇರೆ ಕಾಂಟ್ರಾಕ್ಟ್ಸ್ಗಳಿಂದ ಬಂದಿರತಕ್ಕಂಥ ಮೆಟೀರಿಯಲ್ಸ್ಗಳು ಇವೆಲ್ಲವುಗಳನ್ನು ಸಾಮಾನ್ಯವಾಗಿ ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೋರಿಸಲಾಗುತ್ತೆ. ಮೆಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಸ್ಟೋರ್ಸ್ಗೆ ಹಿಂದಿರುಗಿಸಿದಂತಹ ಒಂದು ಮೆಟೀರಿಯಲ್ಸ್ಗಳನ್ನು ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಬರೆಯಲಾಗುತ್ತೆ. ಅಮೌಂಟ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಸರ್ಪ್ಲಸ್ ಮೆಟೀರಿಯಲ್ಸ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಅಂದರೆ ಹೆಚ್ಚುವರಿಯಾಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಮಾರಿದಾಗಿ ಬಂದ ಹಣ ಅದನ್ನು ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೋರಿಸಲಾಗುತ್ತೆ. ಆ್ಯಂಡ್ ಎನಿ ಪ್ರಾಫಿಟ್ ಆರ್ ಲಾಸ್ ಅರೈಸಿಂಗ್ ಫ್ರಮ್ ದ ಸೇಲ್ ವಿಲ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಅದರಿಂದ ಏನಾದರೂ ಲಾಭ ಅಥವಾ ಮಾರಿದಾಗ ಏನಾದರೂ ಲಾಭ ಅಥವಾ ನಷ್ಟ ಆಯಿತು ಅಂತಂದರೆ ಅದನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಮೆಟೀರಿಯಲ್ಸ್ ಸ್ಟೋಲನ್ ಆರ್ ಡೆಸ್ಟ್ರಾಯ್ಡ್ ಬೈ ಫೈರ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್.
ಮೆಟೀರಿಯಲ್ಸ್ಗಳು ಏನಾದರೂ ಕಳ್ತನ ಆದರೆ ಅಥವಾ ನಾಶ ಆದರೆ ಅವುಗಳನ್ನು ಸಾಮಾನ್ಯವಾಗಿ ಪಿ ಎನ್ ಎಲ್ ಅಕೌಂಟಿಗೆ ಕಳಿಸಲಾಗತ್ತೆ. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಅಟ್ ದ ಎಂಡ್ ಆಫ್ ದ ಇಯರ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಅಂದರೆ ವರ್ಷದ ಕೊನೆಯಲ್ಲಿ ಬಳಕೆಯಾಗದೆ ಉಳಿದಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಸಾಮಾನ್ಯವಾಗಿ ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾರೆ. ಸಮ್ಟೈಮ್ಸ್ ಮೆಟೀರಿಯಲ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಕಾಂಟ್ರಾಕ್ಟ್ ಟು ಅನದರ್ ಕಾಂಟ್ರಾಕ್ಟ್. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಮೆಟೀರಿಯಲ್ಸ್ಗಳನ್ನು ಒಂದು ಕಾಂಟ್ರಾಕ್ಟಿನಿಂದ ಇನ್ನೊಂದು ಕಾಂಟ್ರಾಕ್ಟಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಸೊ ದ ಕಾಂಟ್ರಾಕ್ಟ್ ರಿಸೀವಿಂಗ್ ದ ಮೆಟೀರಿಯಲ್ಸ್ ಈಸ್ ಡೆಬಿಟೆಡ್ ಆ್ಯಂಡ್ ದ ಕಾಂಟ್ರಾಕ್ಟ್ ಗಿವಿಂಗ್ ದ ಮೆಟೀರಿಯಲ್ ಈಸ್ ಕ್ರೆಡಿಟ್. ಯಾವ ಕಾಂಟ್ರಾಕ್ಟ್ ಮೆಟೀರಿಯಲ್ಸ್ಗಳನ್ನು ರಿಸೀವ್ ಮಾಡ್ತಾ ಇದೆ ಅದಕ್ಕೆ ಡೆಬಿಟ್ ಕೊಡಲಾಗತ್ತೆ, ಮತ್ತು ಯಾರು ಕೊಡ್ತಾ ಇದ್ದಾರೆ ಆ ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಕೊಡಲಾಗತ್ತೆ. ಸೊ ನಾರ್ಮಲ್ ವೇಸ್ಟೇಜ್ ಇನ್ಕರ್ಡ್ ಇನ್ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಶುಡ್ ಬಿ ಚಾರ್ಜ್ಡ್ ಟು ಕಾಂಟ್ರಾಕ್ಟ್ಸ್ ಬೈ ಇನ್ಫ್ಲೇಟಿಂಗ್ ದ ರೇಟ್ಸ್ ಅಟ್ ವಿಚ್ ಮೆಟೀರಿಯಲ್ಸ್ ಆರ್ ಪ್ರೈಸ್ಡ್ ಔಟ್. ಸಾಮಾನ್ಯವಾಗಿ ನಾರ್ಮಲ್ ವೇಸ್ಟೇಜ್ ಏನಿರುತ್ತಲ್ಲ, ಸೊ ಅದನ್ನು ಈ ಕಾಂಟ್ರಾಕ್ಟ್ ಅಕೌಂಟಿಗೆ ಹೇಗೆ ತೊಗೊಳ್ತಾರೆ ಅಂತಂದರೆ ವಸ್ತುಗಳ ಒಂದು ಬೆಲೆಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗತ್ತೆ. ಎರಡನೇದಾಗಿ ಲೇಬರ್ ಆರ್ ವೇಜಸ್ ಅಂತ. ಆಲ್ ಲೇಬರ್ ಎಂಪ್ಲಾಯ್ಡ್ ಅಟ್ ದ ಕಾಂಟ್ರಾಕ್ಟ್ ಸೈಡ್ ಶುಡ್ ಬಿ ರಿಗಾರ್ಡೆಡ್ ಆ್ಯಸ್ ಡೈರೆಕ್ಟ್ ಲೇಬರ್ ಆ್ಯಂಡ್ ಚಾರ್ಜ್ಡ್ ಡೈರೆಕ್ಟ್ ಟು ದ ಕಾಂಟ್ರಾಕ್ಟ್ ಕನ್ಸರ್ನ್. ಈ ಕಾಂಟ್ರಾಕ್ಟ್ ಸೈಟ್ನಲ್ಲಿ ಎಂಪ್ಲಾಯ್ ಆಗಿರ್ತಕ್ಕಂಥ ಎಲ್ಲ ಲೇಬರ್ ಏನಿರುತ್ತಲ್ಲ, ಕೆಲಸಗಾರರು, ಸೊ ಅವ್ರನ್ನ ಸಾಮಾನ್ಯವಾಗಿ ಡೈರೆಕ್ಟ್ ಲೇಬರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಮತ್ತು ಅದನ್ನು ಕಾಂಟ್ರಾಕ್ಟ್ ಅಕೌಂಟಿಗೆ ಚಾರ್ಜ್ ಮಾಡಲಾಗುತ್ತೆ. ವೆರೆವರ್ ಪಾಸಿಬಲ್ ಸಪ್ರೇಟ್ ವೇಜ್ ಶೀಟ್ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಈಚ್ ಕಾಂಟ್ರಾಕ್ಟ್. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಏನಪ್ಪ ಅಂತಂದರೆ ಪ್ರತಿಯೊಂದು ಕಾಂಟ್ರಾಕ್ಟ್ ಅಕೌಂಟಿಗೂ ಒಂದೊಂದು ಏನು ಅಂದರೆ ವೇಜ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ವೇಜಸ್ ಅಕ್ರೂಡ್ ಆರ್ ಔಟ್ಸ್ಟ್ಯಾಂಡಿಂಗ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಶುಡ್ ಅಪಿಯರ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಏನಿರುತ್ತಲ್ಲ ಅದನ್ನು ಕೂಡ ಕಾಂಟ್ರಾಕ್ಟ್ ಅಕೌಂಟಿಂದ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಲ್ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಆರ್ ಚಾರ್ಜ್ಡ್ ಟು ಇಂಡಿವಿಜುವಲ್ ಕಾಂಟ್ರಾಕ್ಟ್ ಆ್ಯಸ್ ಆ್ಯಂಡ್ ವೆನ್ ದೇ ಆರ್ ಇನ್ಕರ್ಡ್. ಈ ಮೆಟೀರಿಯಲ್ಸ್ ಮತ್ತು ಲೇಬರ್ ಇವುಗಳನ್ನು ಹೊರತುಪಡಿಸಿ ಏನು ಎಕ್ಸ್ಪೆನ್ಸಸ್ಗಳನ್ನು ಖರ್ಚು ಮಾಡಿರ್ತಾರೆ, ಸೊ ಅವುಗಳನ್ನು ಏನು ಅಂತಂದರೆ ಅವು ಯಾವ್ಯಾವಾಗ ಅವುಗಳನ್ನು ಖರ್ಚು ಮಾಡಲಾಗತ್ತೆ ಆವಾಗ ಕಾಂಟ್ರಾಕ್ಟ್ ಅಕೌಂಟಿಗೆ ಚಾರ್ಜ್ ಮಾಡಲಾಗತ್ತೆ ಅಂತ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಅಂತ. ದೆರ್ ಆರ್ ಸರ್ಟೈನ್ ಎಕ್ಸ್ಪೆನ್ಸಸ್ ಸಚ್ ಆಸ್ ಎಂಜಿನಿಯರ್ಸ್, ಸರ್ವೇಯರ್ಸ್ ಎಟ್ಸೆಟ್ರಾ ವಿಚ್ ಕೆನಾಟ್ ಬಿ ಡೈರೆಕ್ಟ್ಲಿ ಚಾರ್ಜ್ಡ್ ಟು ಕಾಂಟ್ರಾಕ್ಟ್ಸ್. ಕೆಲವೊಂದು ಎಕ್ಸ್ಪೆನ್ಸಸ್ಗಳಿರ್ತಾವೆ ಇಂಜಿನಿಯರ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅಥವಾ ಸರ್ವೇಯರ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು, ಅವುಗಳನ್ನು ನೇರವಾಗಿ ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಚಾರ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಚ್ ಎಕ್ಸ್ಪೆನ್ಸಸ್ ಮೇ ಬಿ ಡಿಸ್ಟ್ರಿಬ್ಯೂಟೆಡ್ ಆನ್ ಸೆವರಲ್ ಕಾಂಟ್ರಾಕ್ಟ್ಸ್ ಆನ್ ಸಮ್ ಸೂಟಬಲ್ ಬೇಸಿಸ್ ಆ್ಯಸ್ ಪರ್ಸೆಂಟೇಜ್ ಆಫ್ ಮೆಟೀರಿಯಲ್ಸ್ ಆರ್ ಲೇಬರ್. ಸಾಮಾನ್ಯವಾಗಿ ಅವರು ಎಂಜಿನಿಯರ್ಸ್ಗಳ ಒಂದು ಖರ್ಚು ಏನಿರುತ್ತೆ ಅಂತ 4-5 ಕಾಂಟ್ರಾಕ್ಟ್ಗಳ ಮೇಲೆ ಅವರು ತಮ್ಮ ಸಮಯವನ್ನು ವಿನಿಯೋಗಿಸಿರ್ತಾರೆ. ಸೊ ಹಾಗಾಗಿ ಒಂದು ನಿರ್ದಿಷ್ಟ ಪರ್ಸೆಂಟೇಜ್ ಆಧಾರದ ಮೇಲೆ ಮೆಟೀರಿಯಲ್ಸ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಇವುಗಳ ಆಧಾರದ ಮೇಲೆ ಅವುಗಳನ್ನು ಬೇರೆ ಬೇರೆ ಕಾಂಟ್ರಾಕ್ಟ್ಸ್ಗಳ ಮಧ್ಯೆ ಹಂಚಿಕೆ ಮಾಡಲಾಗತ್ತೆ ಅಂತ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ. ದೆರ್ ಆರ್ 2 ಮೆಥಡ್ಸ್ ಇನ್ ಯೂಸ್ ಫಾರ್ ಚಾರ್ಜಿಂಗ್ ಕಾಂಟ್ರಾಕ್ಟ್ಸ್ ಫಾರ್ ದ ಯೂಸ್ ಮೇಡ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯನ್ನು ಉಪಯೋಗಿಸಿದ್ದಕ್ಕೆ ಸಂಬಂಧಪಟ್ಟಂತೆ 2 ರೀತಿಯಲ್ಲಿ ಇದನ್ನು ಡೀಲ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಒಂದೇನಪ್ಪ ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟೆಡ್ ವಿತ್ ಫುಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಕ್ರೆಡಿಟೆಡ್ ವಿತ್ ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಅಟ್ ದ ಎಂಡ್. ವರ್ಷದ ಪ್ರಾರಂಭದಲ್ಲಿ ಕಾಂಟ್ರಾಕ್ಟ್ ಅಕೌಂಟಿಗೆ ಆ ಪ್ಲ್ಯಾಂಟ್ ಅಥವಾ ಮೆಷಿನರಿಯನ್ನು ಡೆಬಿಟ್ ಮಾಡೋದು, ಅದರ ಪೂರ್ತಿ ವ್ಯಾಲ್ಯೂನ ಡೆಬಿಟ್ ಮಾಡೋದು, ಮತ್ತು ವರ್ಷದ ಕೊನೆಯಲ್ಲಿ ಆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯ ಡಿಪ್ರಿಸಿಯೇಟೆಡ್ ವ್ಯಾಲ್ಯೂನ ಕ್ರೆಡಿಟ್ ಮಾಡೋದು ಕಾಂಟ್ರಾಕ್ಟ್ ಅಕೌಂಟಿಗೆ. ಇದು ಒಂದು ರೀತಿ. ಎರಡನೇದಾಗಿ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟೆಡ್ ವಿತ್ ಆ್ಯನ್ ಅವರ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್. ಇನ್ನೊಂದು ಏನಪ್ಪ ಅಂತಂದರೆ ನೇರವಾಗಿ ಡಿಪ್ರಿಸಿಯೇಷನನ್ನೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಕೊಡೋದು. ಸೊ ಈ ಥರ 2. ವೈಲ್ ಕ್ಯಾಲ್ಕುಲೇಟಿಂಗ್ ದ ಪ್ಲ್ಯಾಂಟ್ ಇನ್ ಹ್ಯಾಂಡ್, ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್, ಪ್ಲ್ಯಾಂಟ್ ಸೋಲ್ಡ್, ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ ಎಟ್ಸೆಟ್ರಾ ಶುಡ್ ಬಿ ಬೋರ್ನ್ ಇನ್ ಮೈಂಡ್. ಏನು ಅಂತಂದರೆ ವರ್ಷದ ಕೊನೆಯಲ್ಲಿ ಉಳಿದಿರ್ತಕ್ಕಂಥ ಪ್ಲ್ಯಾಂಟಿನ ವ್ಯಾಲ್ಯೂನ ಕಂಡುಹಿಡಿಬೇಕಾದಂಥ ಸಂದರ್ಭದಲ್ಲಿ ಸ್ಟೋರ್ಸ್ಗೆ ರಿಟರ್ನ್ ಮಾಡಿರ್ತಕ್ಕಂಥ ಪ್ಲ್ಯಾಂಟು, ಆಮೇಲೆ ಮಾರಾಟ ಮಾಡಿದಂತಹ ಪ್ಲ್ಯಾಂಟು, ನಾಶವಾದಂತಹ ಪ್ಲ್ಯಾಂಟು, ಇವುಗಳ ಬಗ್ಗೆ ಗಮನ ಕೊಡಬೇಕಾಗಿರೋದು ಅವಶ್ಯಕತೆ ಇದೆ. ದೆನ್ ಸಬ್ ಕಾಂಟ್ರಾಕ್ಟ್ಸ್ ಅಂತ. ಜನರಲಿ ವರ್ಕ್ ಆಫ್ ಎ ಸ್ಪೆಷಲೈಸ್ಡ್ ಕ್ಯಾರೆಕ್ಟರ್ ಲೈಕ್ ಎಲೆಕ್ಟ್ರಿಫಿಕೇಷನ್, ಇನ್ಸ್ಟಾಲೇಷನ್ ಆಫ್ ಲಿಫ್ಟ್ಸ್ ಆ್ಯಂಡ್ ಸ್ಪೆಷಲ್ ಫ್ಲೋಯಿಂಗ್ ಈಸ್ ಪಾಸ್ಡ್ ಔಟ್ ಟು ಎನಿ ಅದರ್ ಕಾಂಟ್ರಾಕ್ಟರ್ ಬೈ ದ ಮೇನ್ ಕಾಂಟ್ರಾಕ್ಟರ್. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಕೆಲಸಗಳು, ಉದಾಹರಣೆ ಈಗ ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಇಂಥವುಗಳನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಆ ಮೇನ್ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, ಇನ್ನೊಬ್ಬ ಕಾಂಟ್ರಾಕ್ಟರ್ಗೆ ಅವುಗಳನ್ನು ಕೊಟ್ಟಿರ್ತಾನೆ. ಸೊ ಇನ್ ಸಚ್ ಕೇಸಸ್ ದ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ವಿಲ್ ಬಿ ಶೋನ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಅಂಥ ಸಂದರ್ಭದಲ್ಲಿ ಆ ಸಬ್ ಕಾಂಟ್ರಾಕ್ಟರಿಗೆ ಕೊಟ್ಟಿರ್ತಕ್ಕಂಥ ಖರ್ಚುಗಳನ್ನು ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಿಗೆ ನಾವು ಚಾರ್ಜ್ ಮಾಡ್ತೀವಿ ಅಂತ.
ಎಕ್ಸ್ಟ್ರಾ ವರ್ಕ್ ಅಂತ. ಇನ್ ಮೋಸ್ಟ್ ಆಫ್ ದಿ ಕಾಂಟ್ರಾಕ್ಟ್ಸ್ ಅಡಿಷನಲ್ ವರ್ಕ್ ಆರ್ ವೇರಿಯೇಷನ್ಸ್ ಆಫ್ ದ ವರ್ಕ್ ಒರಿಜಿನಲಿ ಕಾಂಟ್ರಾಕ್ಟೆಡ್ ಫಾರ್ ಆರ್ ರಿಕ್ವೈರ್ಡ್ ಬೈ ದ ಕಾಂಟ್ರಾಕ್ಟಿ. ಇಲ್ಲಿ ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದರೆ ಅಡಿಷನಲ್ ವರ್ಕ್ ಅಥವಾ ಕೆಲವೊಮ್ಮೆ ಏನು ಅಂತಂದರೆ ಕಾಂಟ್ರಾಕ್ಟಿಯ ಆಸೆಯಂತೆ ಏನು ಅಂದರೆ ಕೆಲವೊಂದು ಅಡಿಷನಲ್ ವರ್ಕ್ಗಳನ್ನು ಮಾಡಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಸಬ್ಜೆಕ್ಟ್ ಟು ಎ ಸಪ್ರೇಟ್ ಚಾರ್ಜ್. ಇದು ಒಂದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಚಾರ್ಜನ್ನು ಮಾಡಬೇಕಾಗತ್ತೆ. ಇಫ್ ದ ಅಡಿಷನಲ್ ವರ್ಕ್ ಈಸ್ ನಾಟ್ ವೆರಿ ಸಬ್ಸ್ಟಾನ್ಷಿಯಲ್, expenses incurred upon extra work should appear on the debit side of the contract account as cost of extra work. ಒಂದು ವೇಳೆ ಈ ಅಡಿಷನಲ್ ವರ್ಕು ಅಂಥ ದೊಡ್ಡ ಅಮೌಂಟ್ ಏನಲ್ಲ ಅಂತ ಅಂದಾಗ ಅಂಥ ಸಂದರ್ಭದಲ್ಲಿ ಅದನ್ನು ಈಗಿರ್ತಕ್ಕಂಥ ಕಾಂಟ್ರಾಕ್ಟ್ ಅಕೌಂಟಿಗೆ ಒಂದು ಎಕ್ಸ್ಟ್ರಾ ವರ್ಕ್ ಅನ್ನೋ ರೀತಿಯಲ್ಲಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ದ ಎಕ್ಸ್ಟ್ರಾ ಅಮೌಂಟ್ ವಿಚ್ ದ ಕಾಂಟ್ರಾಕ್ಟಿ ಹ್ಯಾಸ್ ಅಗ್ರಿ ಟು ಪೇ ಶುಡ್ ಬಿ ಆ್ಯಡೆಡ್ ಟು ದ ಕಾಂಟ್ರಾಕ್ಟ್ ಪ್ರೈಸ್. ಮತ್ತು ಆ ಒಂದು ಎಕ್ಸ್ಟ್ರಾ ಅಮೌಂಟ್ ಏನಿರುತ್ತಲ್ಲ ಅದನ್ನು ಕಾಂಟ್ರಾಕ್ಟ್ ಪ್ರೈಸಿಗೆ ಆ್ಯಡ್ ಮಾಡಲಾಗತ್ತೆ ಅಂತ. ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ವರ್ಕ್ ಡನ್ ಅಂತ. ಹಾಗಂದರೆ ಏನು? ಸೊ ಇನ್ ಕೇಸ್ ಆಫ್ ಎ ಲಾರ್ಜ್ ಕಾಂಟ್ರಾಕ್ಟ್, ದ ಕಾಂಟ್ರಾಕ್ಟಿ ಪೇಸ್ ಕಾಂಟ್ರಾಕ್ಟರ್ ಸಮ್ಸ್ ಆಫ್ ಮನಿ ಆನ್ ಅಕೌಂಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕಾಂಟ್ರಾಕ್ಟ್. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳಲ್ಲಿ ಈ ಕಾಂಟ್ರಾಕ್ಟಿ ಏನಿದ್ದಾನಲ್ಲ ಅವನು ಕಾಂಟ್ರಾಕ್ಟರ್ಗೆ ಹಣವನ್ನು ಯಾವಾಗ ಕೊಡ್ತಾನೆ ಅಂತಂದರೆ ಕಾಂಟ್ರಾಕ್ಟಿನ ಸಂದರ್ಭದಲ್ಲಿ ಮಧ್ಯೆ ಕೊಡ್ತಾನೆ. So these sums will be paid against the certificates by surveyors or architects acting for the contractee, certifying the value of the work so far performed. ಇಲ್ಲಿ ಪೇಮೆಂಟ್ ಯಾವ ಆಧಾರದ ಮೇಲೆ ನಡೀತದೆ ಅಂತಂದರೆ ಕಾಂಟ್ರಾಕ್ಟಿಯ ಪರವಾಗಿ ಏನಪ್ಪ ಅಂತಂದರೆ ಈ ಕೆಲವರು ಆರ್ಕಿಟೆಕ್ಟ್ಸ್ಗಳು ಸರ್ವೇಯರ್ಸ್ಗಳು ಅವರು ವ್ಯಾಲ್ಯೂ ಮಾಡಿ ಇಷ್ಟು ಪರ್ಸೆಂಟೇಜ್ ವರ್ಕು ಇಲ್ಲಿ ಆಗಿದೆ ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಏನು ಅಂದರೆ ಪೇಮೆಂಟನ್ನು ಮಾಡಲಾಗತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಸರ್ಟಿಫಿಕೇಟ್ ಆಫ್ ವರ್ಕ್ ಡನ್ ಅಂತ ಹೇಳಿ ಕರಿತೀವಿ. ಇನ್ ಮೆನಿ ಕೇಸಸ್ ದ ಟರ್ಮ್ಸ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೊವೈಡ್ ದ್ಯಾಟ್ ದ ಹೋಲ್ ಆಫ್ ದ ಅಮೌಂಟ್ ಶೋನ್ ಬೈ ದ ಸರ್ಟಿಫಿಕೇಟ್ ಶಾಲ್ ನಾಟ್ ಬಿ ಪೇಡ್ ಇಮಿಡಿಯೇಟ್ಲಿ ಬಟ್ ಎ ಪರ್ಸೆಂಟೇಜ್ thereof ಶಾಲ್ ಬಿ ರಿಟೈನ್ಡ್ ಬೈ ದ ಕಾಂಟ್ರಾಕ್ಟಿ ಅಂಟಿಲ್ ಸಮ್ ಟೈಮ್ ಆಫ್ಟರ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಸೊ ಇಲ್ಲಿ ಕೆಲವೊಂದು ಸರ್ತಿ ಏನಾಗ್ತದೆ ಅಂತಂದರೆ ಏನು ಸರ್ಟಿಫಿಕೇಟ್ ಕೊಟ್ಟಿರ್ತಾನಲ್ಲ ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ವರ್ಕ್ ಡನ್ ಅಂಥೇಳಿ, ಸೊ ಅದನ್ನು ಅಪೂರ್ತಿ ಅಷ್ಟು ಅಮೌಂಟನ್ನು ಕೊಡಲಾಗಲ್ಲ. ಅದರ ಬದಲಿಗೆ ಒಂದು ಸ್ವಲ್ಪ ಭಾಗವನ್ನು ಇಟ್ಕೊಂಡ್ಬಿಟ್ಟು ಉಳಿದಿರ್ತಕ್ಕಂಥ ಅಮೌಂಟನ್ನು ಮಾತ್ರ ಕೊಡಲಾಗತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ದ ಸಮ್ ರಿಟೈನ್ಡ್ ಈಸ್ ಕಾಲ್ಡ್ ಆಸ್ ರಿಟೆನ್ಷನ್ ಮನಿ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಹಣವನ್ನು ರಿಟೆನ್ಷನ್ ಮನಿ ಅಂಥೇಳಿ ಕರಿತೀವಿ. ಇಫ್ ದ ವರ್ಕ್ ಹ್ಯಾಸ್ ನಾಟ್ ಬೀನ್ ಸರ್ಟಿಫೈಡ್ ದ ಕಾಂಟ್ರಾಕ್ಟಿ ವುಡ್ ನಾಟ್ ಮೇಕ್ ಎನಿ ಅಡ್ವಾನ್ಸ್ ಆನ್ ಇಟ್. ಒಂದು ವೇಳೆ ವರ್ಕ್ ಸರ್ಟಿಫೈ ಆಗಿಲ್ಲ ಅಂತಂದರೆ ಕಾಂಟ್ರಾಕ್ಟಿ ಅದರ ಮೇಲೆ ಹಣವನ್ನು ಪೇಮೆಂಟ್ ಮಾಡೋದಿಲ್ಲ. ಸಚ್ ವರ್ಕ್ ವಿಚ್ ಹ್ಯಾಸ್ ಬೀನ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಈಸ್ ಕಾಲ್ಡ್ ಆಸ್ ವರ್ಕ್ ಅನ್ಸರ್ಟಿಫೈಡ್. ಸೊ ಯಾವ ಕೆಲಸ ಆಗಿರುತ್ತೆ ಆದರೆ ಸರ್ಟಿಫೈ ಆಗಿರೋದಿಲ್ಲ ಅಂಥ ಒಂದು ಕೆಲಸವನ್ನು ವರ್ಕ್ ಅನ್ಸರ್ಟಿಫೈಡ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಹೌ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆನ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್. ಅಂದರೆ ಸಂಪೂರ್ಣವಾಗಿ ಮುಗಿದೇ ಇರತಕ್ಕಂಥ ಕಾಂಟ್ರಾಕ್ಟ್ಸ್ಗಳ ಮೇಲೆ ಲಾಭವನ್ನು ಹೇಗೆ ಕಂಡುಹಿಡಿಯೋದು ಅಂತ. ಪ್ರಾಫಿಟ್ ಕ್ಯಾನ್ ಬಿ ಅಸರ್ಟೈನ್ಡ್ ಓನ್ಲಿ ವೆನ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ನಮಗೆಲ್ಲ ಗೊತ್ತು, ಸಂಪೂರ್ಣವಾಗಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಯಿತು ಅಂತಂದರೆ ಮಾತ್ರ ನಾವು ಕ್ಲೀನಾಗಿ ಪ್ರಾಫಿಟ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೋದು. ಬಟ್ ದಿಸ್ ಲೀಡ್ಸ್ ಟು ಕನ್ಸಿಡರಬಲ್ ಫ್ಲಕ್ಚುಯೇಷನ್ಸ್ ಇನ್ ಆ್ಯನ್ಯಲ್ ಪ್ರಾಫಿಟ್ಸ್ ಆಫ್ ದಿ ಕಾಂಟ್ರಾಕ್ಟರ್. ಆದರೆ ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ಕಾಂಟ್ರಾಕ್ಟರ್ನ ಆ್ಯನ್ಯಲ್ ಪ್ರಾಫಿಟ್ನಲ್ಲಿ ಬಹಳಷ್ಟು ವೇರಿಯೇಷನ್ಸ್ಗಳು ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ದ ಇಯರ್ ಇನ್ ವಿಚ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಮೇ ಶೋ ಅನ್ಯೂಸುವಲಿ ಲಾರ್ಜ್ ಪ್ರಾಫಿಟ್ಸ್. ಯಾವ ವರ್ಷ ಕಾಂಟ್ರಾಕ್ಟ್ ಮುಗಿದಿದೆ ಆ ವರ್ಷ ಸಿಕ್ಕಾಪಟ್ಟೆ ಪ್ರಾಫಿಟ್ ತೋರಿಸ್ಬೋದು. ಆ್ಯಂಡ್ ಅದರ್ ಇಯರ್ಸ್ ಮೇ ಇವನ್ ಶೋ ಲಾಸಸ್. ಬೇರೆ ವರ್ಷಗಳಲ್ಲಿ ಲಾಸ್ ತೋರಿಸ್ತಾ ಇರ್ಬೋದು. ಸೊ ಸಚ್ ಸೀರಿಯಸ್ ಫ್ಲಕ್ಚುಯೇಷನ್ಸ್ ಇನ್ ಪ್ರಾಫಿಟ್ ಮೇ ಅಫೆಕ್ಟ್ ದ ರೆಮ್ಯುನರೇಷನ್ ಆರ್ ಡಿವಿಡೆಂಡ್ ಪೇಬಲ್ ಟು ಓನರ್ಸ್. ಸೊ ಈ ಥರ ಸೀರಿಯಸ್ ಆಗಿ ಫ್ಲಕ್ಚುಯೇಷನ್ಸ್ಗಳಾಯಿತು ಅಂತಂದರೆ ಪ್ರಾಫಿಟ್ನಲ್ಲಿ ಇದರ ಪರಿಣಾಮವಾಗಿ ಓನರ್ಸ್ಗಳಿಗೆ ಡಿವಿಡೆಂಡ್ ಪೇಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ರೆಮ್ಯುನರೇಷನ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಇಲ್ಲಿ ಏನು ಅಂತಂದರೆ ಇದು ಭಾಳ ಸಮಸ್ಯೆ ಆಗ್ತದೆ. ಸೊ ಇಟ್ ಈಸ್ ಫೆಲ್ಟ್ ಡಿಸೈರಬಲ್ ಟು ಟೇಕ್ ಇನ್ ಟು ಅಕೌಂಟ್ a reasonable proportion of the estimated profit on uncompleted contracts subject to the following principles. ಸೊ ಈ ಒಂದು ಸಮಸ್ಯೆಯನ್ನು ಹೊಡೆದಾಕೋದಕ್ಕೋಸ್ಕರ ಸಾಮಾನ್ಯವಾಗಿ ವರ್ಷ ಒಂದು ರೀಸನಬಲ್ ಅಮೌಂಟನ್ನು ಪ್ರಾಫಿಟ್ ಅಂಥೇಳಿ ಕನ್ಸಿಡರ್ ಮಾಡಲಾಗುತ್ತೆ ಕೆಳಗಿನ ಕೆಲವೊಂದು ತತ್ವಗಳ ಆಧಾರದ ಮೇಲೆ. ಒಂದನೇದೇನಪ್ಪ ಅಂತಂದರೆ ಫಾರ್ ಕಾಂಟ್ರಾಕ್ಟ್ಸ್ ವಿಚ್ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ಈಗ ತಾನೇ ಪ್ರಾರಂಭವಾಗಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಇದ್ದಾಗ, ಸೊ ಹಿಯರ್ ನೋ ಪ್ರಾಫಿಟ್ ಶುಡ್ ಬಿ ಟೇಕನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಕಾಂಟ್ರಾಕ್ಟ್ಸ್ ವಿಚ್ ಹ್ಯಾವ್ ಜಸ್ಟ್ ಕಮೆನ್ಸ್ಡ್.
ಇತ್ತೀಚೆಗೆ ಈಗ ಪ್ರಾರಂಭ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ಗಳ ಸಂಬಂಧಪಟ್ಟಂತೆ ಯಾವುದೇ ಪ್ರಾಫಿಟನ್ನು ತೊಗೋಬಾರ್ದು. ಯಾಕೆ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಫೋರ್ಸಿ ಕ್ಲಿಯರ್ಲಿ ದ ಫ್ಯೂಚರ್ ಪೊಸಿಷನ್. ಮುಂದಿನ ಘಟನೆಯನ್ನು ಹೀಗೆ ಊಹಿಸೋದು ಭಾಳ ಕಷ್ಟ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಪ್ರಾಫಿಟನ್ನು ಕನ್ಸಿಡರ್ ಮಾಡಬಾರ್ದು. ಜನರಲಿ ಇಫ್ ದ ವರ್ಕ್ ಕಂಪ್ಲೀಟೆಡ್ ಈಸ್ 1/4 ಆರ್ ಲೆಸ್ ದ್ಯಾನ್ 1/4 ಆಫ್ ದ ಟೋಟಲ್ ವರ್ಕ್, ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ದ P&L ಅಕೌಂಟ್. ಒಂದು ವೇಳೆ ವರ್ಕ್ ಸರ್ಟಿಫೈಡ್ ಏನಿದೆಲ್ಲ ಅದು ಕಾಂಟ್ರಾಕ್ಟ್ ಪ್ರೈಸಿನ 1/4 ಭಾಗ ಅಥವಾ ಅದಕ್ಕಿಂತ ಕಡಿಮೆ ಆಗಿತ್ತು ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬಾರ್ದು. ಎರಡನೇ ಸಂದರ್ಭದಲ್ಲಿ ಫಾರ್ ಕಾಂಟ್ರಾಕ್ಟ್ಸ್ ವಿಚ್ ಹ್ಯಾವ್ ಸಫಿಷಿಯೆಂಟ್ಲಿ ಅಡ್ವಾನ್ಸ್ಡ್ ಆ್ಯಂಡ್ ಕವರ್ಡ್ ಬೈ ಆರ್ಕಿಟೆಕ್ಟ್ಸ್ ಸರ್ಟಿಫಿಕೇಟ್. ಕೆಲವೊಂದು ಕಾಂಟ್ರಾಕ್ಟ್ಗಳು ಈಗಾಗಲೇ 1-2 ವರ್ಷದಿಂದ ನಡೀತಾ ಇರ್ತದೆ ಮತ್ತು ಆರ್ಕಿಟೆಕ್ಟ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವರ್ಕನ್ನು ಸರ್ಟಿಫೈ ಮಾಡಿರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ದ ನೋಷನಲ್ ಪ್ರಾಫಿಟ್ ಈಸ್ ಅಸರ್ಟೈನ್ and if the work certified is more than 1/4 and less than 50% of the contract price, then 1/3 of the notional profit is transferred to P&L account and the remaining is carried forward in the same contract as reserve. ಒಂದು ವೇಳೆ ವರ್ಕ್ ಸರ್ಟಿಫೈಡ್ ಅಂತಕ್ಕಂಥದ್ದು 1/4 ಭಾಗದಿಂದ 50% ಒಳಗಿದ್ದರೆ, 1/4 ಭಾಗದಿಂದ ಮೇಲ್ಪಟ್ಟು 50%ಗಿಂತ ಒಳಗಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ನೋಷನಲ್ ಪ್ರಾಫಿಟ್ಟಿನ 1/3 ಭಾಗವನ್ನು ನಾವು ಪ್ರಾಫಿಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಮತ್ತು ಉಳಿದಿರ್ತಕ್ಕಂಥ ಭಾಗವನ್ನು ಅದೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ ರಿಸರ್ವ್ ಇರುವ ರೀತಿಯಲ್ಲಿ ಕ್ಯಾರಿ ಮಾಡ್ತೀವಿ. ಸೊ ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದ್ಯಾನ್ 50%, ಒಂದು ವೇಳೆ ವರ್ಕ್ ಸರ್ಟಿಫೈಡ್ ಅನ್ನೋದು ಈ ಕಾಂಟ್ರಾಕ್ಟ್ ಪ್ರೈಸಿನ 50%ಗಿಂತ ಜಾಸ್ತಿ ಆಗಿತ್ತು ಅಂತಂದರೆ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್. ಆ ನೋಷನಲ್ ಪ್ರಾಫಿಟ್ಟಿನ 3/2 ಭಾಗದಷ್ಟು ಇದನ್ನು ಏನಂದರೆ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ದಿಸ್ ಮೇ ಬಿ ಫರ್ದರ್ ರೆಡ್ಯೂಸ್ಡ್ ಇನ್ ದ ರೇಷಿಯೋ ಆಫ್ ಕ್ಯಾಶ್ ರಿಸೀವ್ಡ್ ಟು ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಮತ್ತು ಇದನ್ನು ಈ ಮೇಲಿನ ಎರಡೂ ಸಂದರ್ಭಗಳಲ್ಲಿ ಏನಪ್ಪ ಅಂತಂದರೆ ಕ್ಯಾಶ್ ರಿಸೀವ್ಡ್ ಟು ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಈ ಒಂದು ರೇಷಿಯೋದಿಂದ ಮತ್ತೆ ಇದನ್ನು ರಿಡ್ಯೂಸ್ ಮಾಡಲಾಗತ್ತೆ ಅಂತ. ಸೊ ದ ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ ದ ಪ್ರಪೋರ್ಷನ್ ಆಫ್ ಪ್ರಾಫಿಟ್ ಈಸ್, ಮೊದಲನೇ ಸಂದರ್ಭದಲ್ಲಿ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ಕ್ಯಾಶ್ ವರ್ಕ್ ಸರ್ಟಿಫೈಡ್ ಅಂತ. ಎರಡನೇ ಸಂದರ್ಭದಲ್ಲಿ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ. ದೆನ್ ಥರ್ಡ್ ಒನ್ ಏನು ಅಂದರೆ ಫಾರ್ ದ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಆಲ್ಮೋಸ್ಟ್ ಕಂಪ್ಲೀಟ್, ಹೆಚ್ಚು ಕಡಿಮೆ ಮುಗಿಯುವ ಹಂತದಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಸ್ಗಳಿದ್ದಲ್ಲಿ ಹಿಯರ್ ದ ಎಸ್ಟಿಮೇಟೆಡ್ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ಬೈ ಡಿಡಕ್ಟಿಂಗ್ ದ ಟೋಟಲ್ ಆಫ್ ಕಾಸ್ಟ್ಸ್ ಟು ಡೇಟ್. ಇಂಥ ಸಂದರ್ಭದಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟನ್ನು ಕಂಡುಹಿಡಿತಾರೆ. ಹೇಗೆ? ಬೈ ಡಿಡಕ್ಟಿಂಗ್ ದ ಟೋಟಲ್ ಕಾಸ್ಟ್ ಟು ಡೇಟ್ ಆ್ಯಂಡ್ ಅಡಿಷನಲ್ ಎಕ್ಸ್ಪೆಂಡಿಚರ್ ಟು ಬಿ ಇನ್ಕರ್ಡ್ ಟು ಕಂಪ್ಲೀಟ್ ದ ಕಾಂಟ್ರಾಕ್ಟ್ ಫ್ರಮ್ ದ ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸ್ನಿಂದ ಟೋಟಲ್ ಕಾಸ್ಟ್ ಮತ್ತು ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ದ ಕಾಸ್ಟ್ ಇವುಗಳನ್ನು ಕಳೀತಾರೆ. ಎ ಪೋರ್ಷನ್ ಆಫ್ ದಿಸ್ ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಈಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಆ್ಯಸ್ ಫಾಲೋಸ್. ಸೊ ಈ ಒಂದು ಎಸ್ಟಿಮೇಟೆಡ್ ಪ್ರಾಫಿಟ್ನಲ್ಲಿ ಒಂದು ನಿರ್ದಿಷ್ಟ ಭಾಗವನ್ನು ಕೆಳಗಿನ ಫಾರ್ಮುಲಾದ ಅನ್ವಯ P&L ಅಕೌಂಟಿಗೆ ಕಳಿಸಲಾಗುತ್ತೆ. ಏನಂತ? ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ವರ್ಕ್ ದಟ್ ಈಸ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ.